सागर नगर आंगनबाड़ी परिसर में पैसे के विवाद में एक युवक की ड्रैगन चाकू से वार कर हत्या कर दी गई। ये सनसनीखेज घटना शनिवार 20 जून की रात करीब 10:30 बजे सागर नगर कुर्ची में हुई। कुर्ची पुलिस ने इस मामले में आरोपी को गिरफ्तार कर लिया है। मृतक का नाम यासीन राजा जाटकर उम्र 25 वर्ष निवासी कुर्ची ताल रायबाग बताया गया। मृतक की मां लालबी राजा जाटकर की शिकायत पर कुर्ची थाने में मामला दर्ज किया गया। आरोपी रोहित रमेश जाधव उम्र 23 वर्ष निवासी कुर्ची ताल रायबाग का उसी गली में रहने वाले दो लोगों से पैसों को लेकर झगड़ा हुआ था। जब मृतक यासीन राजा जाटकर बात कर रहा था तभी आरोपी रोहित रमेश जाधव को गुस्सा आ गया। इस दौरान हुए विवाद में आरोपी ने ड्रैगन चाकू से उसकी पीठ, छाती और गर्दन पर कई वार किए, जिससे वो गंभीर रूप से घायल हो गया। गंभीर रूप से घायल अवस्था में उसकी मौत हो गई। घटना की सूचना मिलने के बाद उप विभाग पुलिस अधिकारी शिवराज दिरगुन, कुर्ची थाने के पीएसआई प्रीतम नाइक, सोमनाथ हल्की, पीए गड़ेकर मौके पर पहुंची। पुलिस ने तत्काल आरोपी रोहित रमेश जाधव को गिरफ्तार कर लिया। जिला पुलिस अधीक्षक भीमा शंकर गुड़ेदत्त और उप अधीक्षक अथानी प्रशांत मुनोली के नेतृत्व में कार्यवाही शुरू कर दी गई है। ಅವನಿಗೆ ಏನೈತೆ ಪ್ಲಾನ್ ಮಾಡಿ ಕರಿಸ್ಕಾಟ 7-8-10 ಮಂದಿ ಕೂಡಿ ಅವನಿಗ ಎದಿ ಒಳಗ ಹಿಂದ ಬೆನ್ನಾಗ ಬಾಯಿ ಒಳಗ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್. ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗ್ಬೇಕು. ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳುದು ಹೇಳ್ರಲ್ಲ, ಭಯಂಕರ ಆಗೈತಿ ಅದ ಕೊಲೆ. ಈ ಕೊಲೆ ಸಂಬಂಧ ಇದ್ರ ಹಿಂದೆ ಬಹಳ ದೊಡ್ಡ ಕೈವಾಡ ಐತಿ. ದಯವಿಟ್ಟು ತಾವು ಡಿಪಾರ್ಟ್ಮೆಂಟ್ ದವರು ಅದಕ್ಕೆ ತನಿಖೆ ಮಾಡಿ, ಯಾಕಂದ್ರೆ ಅವು ಯಾಸೀನ್ಗೆ ನ್ಯಾಯ ಸಿಗ್ಬೇಕು ಸರ್. ಯಾಕಂದ್ರೆ ಯಾಸೀನ್ ಅನ್ನುವಂತ ವ್ಯಕ್ತಿ ಅಂತವಲ್ಲ. ಅಂತ ಹುಡುಗ ಈಗ 24 ವಯಸ್ಸಿನ ಹುಡುಗ, ಅಂತ ಹುಡುಗನ ಅಲ್ಲಿ ಕರಿಸ್ಕಾಟ ಅಲ್ಲಿ ಸಾಲಿ ಹತ್ತರ ಕರೆಸಿ ಅವನು ಮರ್ಡರ್ ಮಾಡಿದ್ದಾರೆ. ಆ ಹುಡುಗನ ಚಾಕುಲಿಂದ ಎಕಡೆ ಬೇಕಾಡೆ ಅಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಬಿಟ್ಟಿದ್ದಾರೆ. ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು. ಅದ್ರ ಹಿಂದೆ ಏನೈತಿಲ್ಲ, ಇದು ಒಬ್ಬರು ಮಾಡಿದಂತ ಕೊಲೆ ಅಲ್ಲ, ಇದು ಸುಮಾರು ಜನ ಸೇರಿ ಕಾಟ ಅದ್ರಾಗ 8-10 ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ. ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೆಸ್ ಮೀಟಿಂಗ್ ಮಾಡಿದೀವಿ. ದಯವಿಟ್ಟು ನ್ಯಾಯ ಸಿಗಬೇಕು, ಇದಕ್ಕೆ ತನಿಖೆ ಆಗಬೇಕು. ಇಲ್ಲಾಂದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಕೊಲೆ ಮಾಡಿದಂತ ವ್ಯಕ್ತಿ ಯಾರಂತ ಗೊತ್ತಾಗೈತೆ? ಇಲ್ಲ ಸರ್, ನಾವು ಕೊಲೆ ಮಾಡಿದಂತ ವ್ಯಕ್ತಿ ಯಾರಂತ ಗುರುತಾಗಿಲ್ಲ. ಆದ್ರೆ ಒಂದು ವ್ಯಕ್ತಿ ಬಂದ ಕಾಟ ಅಲ್ಲಿ ಡಿಪಾರ್ಟ್ಮೆಂಟ್ ಹಾಜರಾಗ್ಯಾರ ಸರ್. ಅದಕ್ಕೆ ಏನೈತೆ ಆ ವ್ಯಕ್ತಿಲಿಂದ ಅಷ್ಟು ಮತ್ತೆ ಯಾವ ವ್ಯಕ್ತಿ ಅದಾರ ಅವ್ರನ್ನೆಲ್ಲ ತರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕು ಸರ್. ನಮ್ಮ ಹೆಸರು ಅಮೀನ್ ಸಾಹೇಬ್ ಇಮಾಮ್ ಸಾಹೇಬ್ ಜಾತ್ಕರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು. ಒಂದು ದುರ್ಘಟನೆ ನಡೆದಿದೆ. ಕುರ್ಚಿ ನಗರ ಹೊರವಲಯದ ಸಾಗರ್ ನಗರದ ಅಂಗನವಾಡಿ ನಂಬರ್ 9ರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ. ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ. ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸಿನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬಳಸಿದ್ದ, ಅದು ಕೂಡ ಅವನ ಬೆನ್ನ ಮೇಲೇನೆ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿತ್ತು. ಅಲ್ಲಿ ರಕ್ತಸಿಕ್ತವಾಗಿ ಬಿದ್ದ ಶವನ್ನ ನೋಡಿ ಆಮೇಲೆ ಯಾಸಿನ್ ಜಾತ್ಗಾರ್ನ ಕುಟುಂಬದವರನ್ನ ಸಂಪರ್ಕಿಸಿ ಅವ್ರ ಮೇಲೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿದ್ದೀವಿ. ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ. ನಾವು ವಿಚಾರಣೆ ನಡೀತಾ ಇದೆ. ಇದ್ರ ಜೊತೆಗೆ ಕಂಪ್ಲೇಂಟ್ ಅಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನ ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ. ಅವ್ರ ಪಾತ್ರ ಕಂಡು ಬಂದ್ರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ. ಈಗಾಗಲೇ ಈ ಪ್ರಕರಣದಲ್ಲಿ ಆಗ್ಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಟ್ಟಿದ್ದಾರೆ. ಮುಂದಿನ ಕಾನೂನು ಕ್ರಮಗಳನ್ನ